ಎಲ್ಲರಿಗೂ ನಮಸ್ಕಾರ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ 2 ದಿನದ ಹಿಂದೆ CAG ರಿಪೋರ್ಟ್ ಅಂದ್ರೆ ಕಾಂಪ್ಟ್ರೋಲರ್ ಆಡಿಟ್ ಜನರಲ್ ರಿಪೋರ್ಟ್ ಅಂತ ಇರುತ್ತೆ. ಇದು ಕಾನ್ಸ್ಟಿಟ್ಯೂಷನಲ್ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ವೇರ್ ಇಟ್ ಗಿವ್ಸ್ ಅಂದ್ರೆ ನಿಮಗೆ ನಮ್ಮ ರಾಜ್ಯದ ಅಥವಾ ದೇಶದ ಆರ್ಥಿಕ ಸ್ಥಿತಿ ಬಗ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ನಮ್ಮ ರಾಜ್ಯ ಅಥವಾ ದೇಶ ಸಾಲದಲ್ಲಿದೆ ಅಂತ ಹೇಳ್ಬಿಟ್ಟು ಒಂದು ಏಜೆನ್ಸಿ ಇದು ನಿಮ್ಮ ಮಾಹಿತಿಗಾಗಿ. ಸೊ CAG ರಿಪೋರ್ಟ್ ಕೊಟ್ಟಿದೆ ನಮ್ಮ ರಾಜ್ಯ ಅಂದ್ರೆ ಕರ್ನಾಟಕದಲ್ಲಿ 65,000 ಕೋಟಿ ಸಾಲ ಆಗಿದೆ ಈ ವರ್ಷ ಅಂದ್ರೆ 23-24ರಲ್ಲಿ. ಸೊ 22-23ರಲ್ಲಿ 26,000 ಕೋಟಿ ಸಾಲ ಆಗಿತ್ತು. ಈ ವರ್ಷ 37,000 ಕೋಟಿ ಸಾಲ ಜಾಸ್ತಿ ಆಗಿದೆ. ಫಿಸಿಕಲ್ ಡೆಪಾಸಿಟ್ ಡೆಫಿಸಿಟ್ ತಗೊಂಡ್ಬಿಟ್ರೆ ನಿಮಗೆ 46,000 ಕೋಟಿ ಫಿಸಿಕಲ್ ಡೆಪಾಸಿಟ್ 22-23 ಅಲ್ಲಿ ಇತ್ತು. ಈಗ 2023-24 63,000 ಕ್ರೋಸ್ ಫಿಸಿಕಲ್ ಡೆಪಾಸಿಟ್ ಆಗಿದೆ. ಇದು ಯಾಕೆ ಅಂತಂದ್ರೆ ಇದೆಲ್ಲ ಏನು 5 ಗ್ಯಾರಂಟೀಸ್ಗಳನ್ನ ಕೊಟ್ಟಿದ್ರಲ್ಲ ರಾಜ್ಯ ಸರ್ಕಾರ, ಅದನ್ನ ಆ ಗ್ಯಾರಂಟೀಸ್ ಸಲುವಾಗಿ ಹಾಕಿದೆ ಅಂತ ಹೇಳ್ಬಿಟ್ಟು CAG ರಿಪೋರ್ಟ್ ಅನ್ನ ಕೊಟ್ಟಿದೆ. ಇಲ್ಲಿ ಯಾವುದೂ ಒಂದು ಡೆವಲಪ್ಮೆಂಟ್ ಆಗಿಲ್ಲ, 1 ಕಿಲೋಮೀಟರ್ ರೋಡ್ ಡೆವಲಪ್ಮೆಂಟ್ ಆಗಿಲ್ಲ ನಮ್ಮ ಕರ್ನಾಟಕದಲ್ಲಿ. ಆಮೇಲೆ 5,500ಕ್ಕಿಂತ ಜಾಸ್ತಿ ಫಂಡ್ಸ್ ಕಡಿಮೆ ಬಿದ್ದಿದೆ. ಯಾಕೆ ಅಂತಂದ್ರೆ ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಥವಾ ರಾಜ್ಯದ ಡೆವಲಪ್ಮೆಂಟ್ ಸಲುವಾಗಿ ಇನ್ನೂ ಕಡಿಮೆ ಬಿದ್ದಿದೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕಡೆ ಎಕ್ಸ್ಟ್ರಾ